ಗುರು ಪುಷ್ಯ ಯೋಗ ಮುಂದುವರೆದ ಭಾಗ 18ನೇ ತಾರೀಕು ಗುರು ಏನು ಪುಷ್ಯ ನಕ್ಷತ್ರಕ್ಕೆ ಎಂಟ್ರಿ ಆದರೂ ಅಲ್ಲಿಂದ ಆಗಸ್ಟ್ 18ನೇ ತಾರೀಕುವರೆಗೂ ಅದೇ ನಕ್ಷತ್ರದಲ್ಲಿ ಪಾದಗಳನ್ನು ಬದಲಾಯಿಸಿಕೊಂಡು ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅದಾದ ಮೇಲೆ ಆಶ್ಲೇಷ ನಕ್ಷತ್ರಕ್ಕೆ ಬರ್ತಾರೆ. ಓಕೆ, ಈಗ ಪುಷ್ಯ ನಕ್ಷತ್ರದಲ್ಲಿ ಗುರು ಸಂಚಾರ ಮಾಡುವಾಗ ಆಲ್ರೆಡಿ ಮೇಷರಾಶಿಯಿಂದ ಕನ್ಯಾ ರಾಶಿಯವರಿಗೆ ಏನೆಲ್ಲ ಇಂಪ್ಯಾಕ್ಟ್ ಆಗಬಹುದು ಅನ್ನೋದನ್ನು ತಿಳಿದುಕೊಂಡಿದ್ದೀರಾ. ಈಗ ತುಲಾ ರಾಶಿಯಿಂದ ಮೀನ ರಾಶಿಗೆ, ತುಲಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಈ ಗುರು ಪುಷ್ಯ ನಕ್ಷತ್ರಕ್ಕೆ ಎಂಟ್ರಿ ಆಗಿರೋದು ಗುರುವಿಗೆ ಉಚ್ಚ ಸ್ಥಾನ. ಆ್ಯಂಡ್ ಪುಷ್ಯ ನಕ್ಷತ್ರದ ಅಧಿಪತಿ ಶನಿ ಮಹಾತ್ಮರು, ತುಲಾ ರಾಶಿಗೆ ಶನಿ ಯೋಗಿಕಾರಕ ಗ್ರಹ. ಹಾಗಾಗಿ ಕರ್ಮಸ್ಥಾನದಲ್ಲಿ ನಿಮಗೆ ಅತ್ಯಂತ ಹೆಚ್ಚು ಬಲಗಳನ್ನು ತಂದು ಕೊಡ್ತಾರೆ. ಸಾಮಾಜಿಕ ವಲಯದಲ್ಲಿ ನಿಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳೋಕೆ ಇದು ಅದ್ಭುತವಾದ ಸಮಯ. ನಿಮ್ಮ ಕೆಲಸಗಳಲ್ಲಿದ್ದಂತಹ ಎಲ್ಲ ತೊಂದರೆಗಳು, ಎಲ್ಲ ಗೊಂದಲಗಳು ಒಂದೊಂದಾಗೆ ಬಗೆಹರಿಯುತ್ತದೆ. ಕೆಲಸ ಕಳೆದುಕೊಳ್ಳುವಂತಹ ಭೀತಿ ಇತ್ತಲ್ಲ, ಅದೀಗ ದೂರ ಆಗುತ್ತೆ. ಹೊಸದಾಗಿ ಕೆಲಸ ಹುಡುಕಬೇಕು, ಒಳ್ಳೆಯ ಜಾಬ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲ, ಅದು ಇಲ್ಲಿಂದ ಶುರುವಾಗುತ್ತೆ. ಒಳ್ಳೊಳ್ಳೆಯ ಆಫರ್ ನಿಮಗೆ ಬರುತ್ತೆ. ಕೆಲಸ ಮಾಡುವ ಜಾಗದಲ್ಲಿ ಇದ್ದಂತಹ ರಾಜಕೀಯ ಶತ್ರುಗಳ ಕಾಟ, ಸಹೋದ್ಯೋಗಿಗಳ ಕಿರುಕುಳ, ಈ ಮೇಲ್ವರ್ಗದ ಅಧಿಕಾರಿಗಳಿಂದ ಆಗುತ್ತಿದ್ದಂತಹ ಅವಮಾನ, ಇದೆಲ್ಲವೂ ಇವಾಗ ನಿಮಗೆ ಬದಲಾಗಿ ಒಳ್ಳೊಳ್ಳೆಯ ವಾತಾವರಣವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಖಂಡಿತ ಲಭಿಸುತ್ತೆ. ಇದು ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ ಅಥವಾ ಸರ್ಕಾರಿ ಅಧಿಕಾರಿಗಳಿರಲಿ, ಇದು ನಿಮ್ಮ ವರ್ಚಸ್ಸನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಸಮಯ. ನಿಮಗೆ ಸಿಗಬೇಕಾದಂತಹ ಗೌರವ, ಮನ್ನಣೆ ಎಲ್ಲವೂ ಸಿಗುತ್ತೆ. 10ನೇ ಮನೆ ಅಂದರೆ ಅಧಿಕಾರ. ಡೆಫಿನೆಟ್ಲಿ ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ನಿಮ್ಮ ಅಧಿಕಾರ ಇನ್ನೂ ಬಲಗೊಳ್ಳುತ್ತೆ, ನಿಮ್ಮ ಪವರ್ ಹೆಚ್ಚಾಗುತ್ತೆ. ಅಥವಾ ಹೊಸದಾಗಿ ಏನಾದರೂ ಅಧಿಕಾರಕ್ಕಾಗಿ ನೀವು ಕಾಯ್ತಾ ಇದ್ದರೆ ಡೆಫಿನೆಟ್ಲಿ ನಿಮಗೆ ಅಧಿಕಾರ ಸಿಗುತ್ತೆ. ಸಿನಿಮಾ ಕ್ಷೇತ್ರದಲ್ಲಿರೋರಿಗೆ ಜನಪ್ರಿಯತೆ ಜಾಸ್ತಿ ಆಗುತ್ತೆ. ಎಸ್, ಈ ಒಂದು ಕಾಲಘಟ್ಟ ನಿಮ್ಮನ್ನು ನೀವು ಹೆಚ್ಚು ಮಟ್ಟದಲ್ಲಿ ಬ್ರ್ಯಾಂಡ್ ಮಾಡಿಕೊಳ್ಳಲಿಕ್ಕೆ, ನಿಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಇದು ಅದ್ಭುತವಾದ ಸಮಯ. ಏನಕ್ಕೆ ಅಂದರೆ ಶನಿ ನಿಮಗೆ ಯೋಗಿಕಾರಕ ಗ್ರಹ, ಗುರು ಶನಿ ನಕ್ಷತ್ರದಲ್ಲಿರೋದು ಕರ್ಮಸ್ಥಾನದಲ್ಲಿ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ, ಸಿನಿಮಾ ಕ್ಷೇತ್ರದಲ್ಲಿರೋರಿಗೆ ಅಥವಾ ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲಿರೋರಿಗೂ ಕೂಡ ಈ 10ನೇ ಮನೆ ತುಂಬ ಬಲಗೊಳ್ತಾ ಇದೆ. ನೀವು ನಿಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಕೊಳ್ಳಿಕ್ಕೆ, ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಇದು ಅದ್ಭುತವಾದ ಸಮಯ. ಹೆಚ್ಚು ಪ್ರಾಯೋಗಿಕವಾಗಿ ಮುಂದಾಗಿ ಆಲೋಚನೆಗಳನ್ನೆಲ್ಲ ಕಾರ್ಯರೂಪಕ್ಕೆ ತರೋದಕ್ಕೆ ಮುಂದಾಗಿ ಡೆಫಿನೆಟ್ಲಿ ಈ ಕಾಲಘಟ್ಟ ನಿಮಗೆ ಹೆಚ್ಚು ಸಹಾಯವನ್ನು ಮಾಡುತ್ತೆ. ಅದೇ ರೀತಿ ನಿಮ್ಮ 2ನೇ ಮನೆ ವೃಶ್ಚಿಕ ರಾಶಿಗೆ ಗುರುವಿನ ದೃಷ್ಟಿ ಬೀಳುತ್ತೆ. ಅದು ಧನಸ್ಥಾನ, ಬ್ಯಾಂಕ್ ಬ್ಯಾಲೆನ್ಸ್, ಕುಟುಂಬದ ವಿಚಾರ. ಇಲ್ಲಿ ಕರ್ಮಸ್ಥಾನದಲ್ಲಿ ಎಲ್ಲವೂ ಚೆನ್ನಾಗಾಯಿತು. ಇಲ್ಲಿ ನಿಮ್ಮ 2ನೇ ಮನೆ ಧನ ಬಹಳ ಚೆನ್ನಾಗಾಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಕುಟುಂಬದಲ್ಲೂ ಕೂಡ ನಿಮ್ಮ ಬಗ್ಗೆ ಹೆಚ್ಚು ಗೌರವ ಪ್ರಾಪ್ತಿಯಾಗುತ್ತೆ, ನಿಮ್ಮ ಮಾತಿಗೆ ಮನ್ನಣೆ ಸಿಗುತ್ತೆ. ಇದೆಲ್ಲ 2ನೇ ಮನೆಯ ಇಂಪ್ಯಾಕ್ಟು ಕೂಡ ಅದ್ಭುತವಾಗಿ ಕೆಲಸ ಮಾಡಿಕೊಳ್ಳುತ್ತೆ ಈ ಒಂದು ಕಾಲಘಟ್ಟದಲ್ಲಿ. ಅದೇ ರೀತಿ ನಿಮ್ಮ 4ನೇ ಮನೆಗೂ ಕೂಡ ಏನು ಗುರುವಿನ ದೃಷ್ಟಿ ಬೀಳುತ್ತೆ, ಮಕರ ರಾಶಿ. 4ನೇ ಮನೆ ಅಂದರೆ ಅದು ವಾಹನ, ಭೂಮಿ, ತಾಯಿಯ ವಿಚಾರ, ಸುಖಸ್ಥಾನ, ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನ. ಈ ಎಲ್ಲ ವಿಚಾರಗಳಲ್ಲೂ ಕೂಡ ಅದ್ಭುತವಾಗಿರುತ್ತೆ. ಯಾಕೆ ಅಂದರೆ ಅದು ಶನಿಯ ಮನೆ, ನಿಮಗೆ ಶನಿ ಯೋಗಿಕಾರಕ. ಹಾಗಾಗಿ ವೆಹಿಕಲ್ಗಳನ್ನು ಬದಲಾಯಿಸ್ತೀರಾ, ಮನೆಗಳನ್ನು ಬದಲಾಯಿಸ್ತೀರಾ, ಫ್ಲ್ಯಾಟ್ ಖರೀದಿ ಮಾಡ್ತೀರಾ, ಭೂಮಿ ಖರೀದಿ ಮಾಡ್ತೀರಾ, ತಾಯಿಯ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಈ ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಅದ್ಭುತವಾದ ಗಮನ ಸಿಗುತ್ತೆ, ಒಳ್ಳೆಯ ಗುರುಗಳು ಸಿಗ್ತಾರೆ, ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ. ಓವರಾಲ್ ತುಲಾ ರಾಶಿಯವರಿಗೆ ಈ 4ನೇ ಮನೆಯ ಇಂಪ್ಯಾಕ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಕಾಲಘಟ್ಟದಲ್ಲಿ ಇದನ್ನು ಅದ್ಭುತವಾಗಿ ಬಳಸ್ಕೊಳ್ಬೇಕು. ಅದೇ ರೀತಿ ನಿಮ್ಮ 6ನೇ ಮನೆ ಶನಿ ಮಹಾತ್ಮರು, ಅಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಗುರುವಿನ ದೃಷ್ಟಿಯೂ ಕೂಡ ಬೀಳ್ತಾ ಇದೆ. ಹಾಗಾಗಿ ಇದು ಶತ್ರು ಅಂತಕರಾಗಿ ಕೆಲಸ ಮಾಡ್ತಾರೆ. ನಿಮ್ಮ ಎಲ್ಲ ಶತ್ರುಗಳು, ಅದು ಆಫೀಸಲ್ಲಿದ್ದಂತಹ ಶತ್ರುಗಳು, ನಿಮ್ಮ ವ್ಯವಹಾರದಲ್ಲಿದ್ದಂತಹ ಶತ್ರುಗಳು, ಇವರೆಲ್ಲರೂ ನಿರ್ನಾಮ ಆಗುವಂತಹ ಸಮಯ. ನಿಮ್ಮ ವಿರುದ್ಧ ಏನೇ ರಾಜಕೀಯ ಮಾಡ್ತಾ ಇದ್ದರೂ ಅವರು ಸೋಲ್ತಾರೆ, ನೀವು ಗೆಲ್ತೀರಾ ಈ ಒಂದು ಗುರುವಿನ ದೃಷ್ಟಿಯಿಂದ. ಹಾಗಾಗಿ ಒಂದಷ್ಟು ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಮುಂದಾಗ್ತೀರಾ. ಜೊತೆಗೆ ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು, ಸಾಲ ಬೇಕು ಅಂತಿದ್ರೆ ಖಂಡಿತ ಸಾಲ ಸಿಗುತ್ತೆ. ಹಳೆಯ ರೋಗಗಳಿಗೆ ಮುಕ್ತಿ ಸಿಗುತ್ತೆ.
ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅದ್ಭುತವಾಗಿ ಫೇಸ್ ಮಾಡ್ತೀರಾ. ಸೊ ಇದೆಲ್ಲ ಗುರುವಿನ ದೃಷ್ಟಿಯಿಂದ ನಿಮಗೆ ಅದ್ಭುತವಾದ ವಿಚಾರಗಳು ಈ ಒಂದು ಕಾಲಘಟ್ಟದಲ್ಲಿ ಸಿಗುತ್ತೆ. ಸೇವಾ ವೃತ್ತಿಯಲ್ಲಿರೋರಿಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎಸ್ಪೆಷಲಿ ವಕೀಲರು, ಜ್ಯೋತಿಷಿಗಳು, ಡಾಕ್ಟರ್ಸ್, ಅದೇ ರೀತಿ ನಿಮ್ಮ ಕೆಳವರ್ಗದ ಎಂಪ್ಲಾಯೀಸ್ ಅಂದರೆ ನೀವು ಬಾಸ್ ಆಗಿದ್ದರೆ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರಲ್ಲ ಕಾರ್ಮಿಕರು, ಸೊ ಅವರು ಕೂಡ ಅದ್ಭುತವಾಗಿ ಈಗ ಕೆಲಸ ಮಾಡ್ತಾರೆ. ಹಾಗಾಗಿ ನಿಮ್ಮ ಕಂಪನಿಯ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದು ತುಲಾ ರಾಶಿ, ತುಲಾ ಲಗ್ನದವರಿಗೆ. ಈಗ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ನಿಮಗೆ ಭಾಗ್ಯಸ್ಥಾನದಲ್ಲಿ ಗುರು ಶನಿ ನಕ್ಷತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಶನಿ ಮಹಾತ್ಮರು ನಿಮಗೆ 3 ಮತ್ತು 4ನೇ ಮನೆಯ ಅಧಿಪತಿ. 9ನೇ ಮನೆ ಅಂದರೆ ಅದು ಧರ್ಮಸ್ಥಾನ, ದೂರದ ಪ್ರಯಾಣ, ತಂದೆಯ ವಿಚಾರ, ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ, ಹೈಯರ್ ಸ್ಟಡೀಸ್, ಈ ವಿದೇಶಿ ಈ ಸಂಪರ್ಕದ ವಿಚಾರ, ಇದೆಲ್ಲವೂ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ತಂದೆಯ ಆರೋಗ್ಯದಲ್ಲಿ ಚೇತರಿಕೆ, ತಂದೆಯ ಕಡೆಯಿಂದ ನೆರವು ಸಿಗೋದು, ಅವರ ಬೆಂಬಲದಿಂದ ನಿಮಗೆ ಒಂದಷ್ಟು ಕೆಲಸ ಕಾರ್ಯಗಳಾಗೋದು, ಇದೆಲ್ಲವೂ ಈ ಕಾಲಘಟ್ಟದಲ್ಲಿ ಆಗುತ್ತೆ. ಹಾಗೆ ಒಂದಷ್ಟು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತೀರಾ, ದೊಡ್ಡ ದೊಡ್ಡ ಗುರುಗಳನ್ನು ಭೇಟಿ ಮಾಡ್ತೀರಾ, ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ತೀರಾ. ಈ ಥರದ ಕೆಲವೊಂದಷ್ಟು ಘಟನೆಗಳು ಖಂಡಿತ ಈ ಒಂದು ಕಾಲಘಟ್ಟದಲ್ಲಿ ಆಗುತ್ತೆ. ಸರ್ಕಾರಿ ಸಂಬಂಧಿತ ವ್ಯವಹಾರಗಳು ಕೈ ಹಿಡಿತದೆ. ಒಂದಷ್ಟು ಟೆಂಡರ್ ಹಾಕ್ಕೊಂಡಿದ್ರಿ, ಬಿಲ್ ಅಪ್ರೂವಲ್ ಆಗಿರಲಿಲ್ಲ, ಇದೆಲ್ಲವೂ ಇವಾಗ ತುಂಬ ಚೆನ್ನಾಗಾಗುತ್ತೆ. ಅದೇ ರೀತಿ 9ನೇ ಮನೆ ಅಂದರೆ ದೂರದ ಪ್ರಯಾಣ, ಕೆಲಸದ ನಿಮಿತ್ತ ದೂರದ ಪ್ರಯಾಣಗಳು ಕೂಡ ಆಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಅವರಂದುಕೊಂಡಂತಹ ಕಡೆಗೆ ಟ್ರಾನ್ಸ್ಫರ್, ಬಡ್ತಿ, ಇದೆಲ್ಲವೂ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಏನಾದರೂ ಆಸೆ ಇಟ್ಕೊಂಡಿದ್ರೆ ಖಂಡಿತ ಈ ಕಾಲಘಟ್ಟದಲ್ಲಿ ಅದು ತುಂಬ ಸುಲಭವಾಗಿ ನೆರವೇರುತ್ತೆ. ಅಲ್ಲಿದ್ದ ಸಮಸ್ಯೆಗಳೆಲ್ಲ ಬಗೆಹರಿತದೆ. ಅದೇ ರೀತಿ ವಿದೇಶಿ ಮೂಲ ಕಂಪನಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಈ ಕಾಲಘಟ್ಟ ತುಂಬ ಚೆನ್ನಾಗಿರುತ್ತೆ. ಸೊ ಓವರಾಲ್ 9ನೇ ಮನೆಯ ಇಂಪ್ಯಾಕ್ಟ್ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರೆಗೆ ಅದ್ಭುತವಾಗಿ ಕೆಲಸಗಳನ್ನು ಮಾಡಿಕೊಡುತ್ತೆ. ಅದೇ ರೀತಿ ಗುರು ನಿಮ್ಮ ಲಗ್ನಕ್ಕೆ ಒಂದು ದೃಷ್ಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ತುಂಬ ಗೊಂದಲ ಇತ್ತು, ಏನು ಮಾಡಬೇಕು, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಈ ಥರದ್ದೆಲ್ಲ ಗೊಂದಲದಲ್ಲಿ ಇದ್ರಿ. ಈಗ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಬಗ್ಗೆ ನೀವೇ ಒಂದು ಹೆಮ್ಮೆ ಪಡುವಂತಹ ವಿಚಾರವನ್ನು ನೀವು ಮಾಡ್ಕೊಳ್ತೀರಾ. ಆ ನಿಟ್ಟಿನಲ್ಲಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ತೀರಾ, ಆಕ್ಟಿವ್ ಆಗ್ತೀರಾ, ಸೋಮಾರಿತನವನ್ನು ಕಡಿಮೆ ಮಾಡ್ಕೊಳ್ತೀರಾ. ಸೊ ಇದರಿಂದ ನಿಮ್ಮ ವರ್ಚಸ್ಸು, ನಿಮ್ಮ ತೇಜಸ್ಸು ಎಲ್ಲವೂ ಹೆಚ್ಚಾಗುತ್ತೆ. ಹಾಗಾಗಿ ಸಾಮಾಜಿಕ ವಲಯದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ. ಮುನ್ನುಗ್ಗಿ ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡಿ. ಪ್ರಾಯೋಗಿಕವಾಗಿ ಎಷ್ಟು ಬಳಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ 9ನೇ ಮನೆಯು ಇಂಪ್ರೂವ್ ಆಗುತ್ತೆ. ನಿಮ್ಮ ಲಗ್ನ, ನಿಮ್ಮ ದೇಹ, ನಿಮ್ಮ ವರ್ಚಸ್ಸು ಎಲ್ಲವೂ ತುಂಬ ಅದ್ಭುತವಾಗುವಂತಹ ಸಮಯ. ಅದ್ಭುತವಾಗಿ ಬಳಸ್ಕೊಳ್ಳಿ. ಅದೇ ರೀತಿ ನಿಮ್ಮ 3ನೇ ಮನೆ ಅದು ಮಕರ ರಾಶಿ, ಅದರ ಅಧಿಪತಿ ಶನಿ ಮಹಾತ್ಮರೇ. ಅಲ್ಲಿಗೆ ಗುರು ದೃಷ್ಟಿ ಆಗ್ತಾ ಇರೋದು, ಗುರು ಶನಿ ಮಹಾತ್ಮರ ನಕ್ಷತ್ರದಲ್ಲೇ ಇರೋದು ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. 3ನೇ ಮನೆ ಅಂದರೆ ಅದು ಕಮ್ಯುನಿಕೇಷನ್. ಸೊ ಅದ್ಭುತವಾಗಿ ಕಮ್ಯುನಿಕೇಟ್ ಮಾಡ್ತೀರಾ. ನಿಮ್ಮ ಕಮ್ಯುನಿಕೇಷನ್, ಜಾಬ್ ಅಥವಾ ವ್ಯಾಪಾರ ಎಲ್ಲವೂ ಇಂಪ್ರೂವ್ ಆಗುತ್ತೆ. ಬರವಣಿಗೆ ಕ್ಷೇತ್ರ, ಮಾಧ್ಯಮ ಕ್ಷೇತ್ರ, ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಆಕ್ಟಿವ್ ಆಗಿದ್ದೀರಾ ಡೆಫಿನೆಟ್ಲಿ ನಿಮ್ಮ ಕಂಟೆಂಟ್ ಅದ್ಭುತವಾಗಿ ರೀಚ್ ಆಗುತ್ತೆ. ಎಲೆಕ್ಟ್ರಾನಿಕ್ ಮೀಡಿಯಾಸ್, ಪ್ರಿಂಟ್ ಮೀಡಿಯಾ, ಇದು ಕೂಡ ತುಂಬ ಚೆನ್ನಾಗಾಗುತ್ತೆ. ಮಾರ್ಕೆಟಿಂಗ್, ಸೇಲ್ಸ್, ಇಲ್ಲೂ ಕೂಡ ಅದ್ಭುತವಾದ ಯಶಸ್ಸನ್ನು ಖಂಡಿತ ಗಳಿಸ್ತೀರಾ. 3ನೇ ಮನೆ ಅಂದರೆ ಕಿರಿಯ ಸಹೋದರ. ಈ ಹಿಂದೆ ಇದ್ದಂತಹ ಗೊಂದಲಗಳು, ಮನಸ್ತಾಪಗಳು ಎಲ್ಲವೂ ದೂರ ಆಗುತ್ತೆ. ಅವರಿಂದನೂ ನೆರವು ಸಿಗುತ್ತೆ. ಅಕ್ಕಪಕ್ಕದವರ ಜೊತೆ ನಿಮ್ಮ ಸಂಬಂಧ ಮತ್ತಷ್ಟು ಚೆನ್ನಾಗಿ ಆಗುತ್ತೆ. ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇದು ಒಳ್ಳೆಯ ಸಮಯ. ಬರೀ ನಿರ್ಧಾರ ಮಾಡೋದಲ್ಲ, ಅದನ್ನು ತುಂಬ ಚೆನ್ನಾಗಿ ಪ್ರಾಯೋಗಿಕವಾಗಿ ಬಳಸ್ಕೊಳ್ತೀರಾ. 3ನೇ ಮನೆ ಅಂದರೆ ಶಾರ್ಟ್ ಟ್ರಾವೆಲ್, ಡೆಫಿನೆಟ್ಲಿ ಕೆಲಸದ ನಿಮಿತ್ತ ಓಡಾಡ್ತೀರಾ. ಒಂದಷ್ಟು ಸಂಬಂಧಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಓಡಾಡ್ತೀರಾ, ವ್ಯಾಪಾರಕ್ಕಾಗಿ ಓಡಾಡ್ತೀರಾ. ಪ್ರತಿ ಓಡಾಟವು ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಸೊ ಇದೆಲ್ಲ 3ನೇ ಮನೆಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿ ಆಗುತ್ತೆ. ನೀವು ಅದನ್ನು ಚೆನ್ನಾಗಿ ಬಳಸ್ಕೊಳ್ತೀರಾ. ಇನ್ನು ನಿಮ್ಮ 5ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. 5ನೇ ಮನೆ ಕ್ರಿಯೇಟಿವ್ ಸ್ಥಾನ, ನಮ್ಮ ಬುದ್ಧಿ ಸ್ಥಾನ. ಈಗ ನಿಮ್ಮ ಬುದ್ಧಿ ಮತ್ತಷ್ಟು ಚುರುಕುಗೊಳ್ಳುತ್ತೆ. ಏನು ಮಾಡಬೇಕು ಅನ್ನೋದರ ವಿಚಾರದಲ್ಲಿ ಹೊಸ ಹೊಸ ಐಡಿಯಾಗಳು ನಿಮ್ಮ ತಲೆಗೆ ಬರುತ್ತೆ. ಇದನ್ನ ಎಲ್ಲ ವರ್ಗದವರು ಸರಿಯಾಗಿ ಬಳಸ್ಕೊಳ್ಬೇಕು. ನೋಡಿ, ಗೃಹಿಣಿಯರಿಗೆ ನಿಮಗೆ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೊಸ ಹೊಸ ಐಡಿಯಾಗಳು ಕ್ರಿಯೇಟ್ ಆಗುತ್ತೆ. ಅದನ್ನ ಬಳಸಿ ಅದರಿಂದ ನಿಮ್ಮ ಅತ್ತೆ, ಮಾವ, ನಿಮ್ಮ ಗಂಡ, ಈ ಥರ ಸಂಬಂಧಗಳಿರ್ತದಲ್ಲ, ಎಲ್ಲರ ಗಮನ ಸೆಳಿತೀರ. ಅದೇ ರೀತಿ ಈ ಕೆಲಸ ಮಾಡೋರು ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮ ಐಡಿಯಾಗಳನ್ನು ಬಳಸ್ಕೊಳ್ಳಿ. ಇದರಿಂದ ನಿಮ್ಮ ಬಾಸ್, ನಿಮ್ಮ ಮೇಲ್ವರ್ಗದವರು ಯಾರಿದ್ದಾರೆ, ಸೊ ಅವರ ಗಮನ ಸೆಳಿತೀರ. ಸರ್ಕಾರಿ ಅಧಿಕಾರಿಗಳಿಗೂ ಇದು ತುಂಬ ಚೆನ್ನಾಗಿರುತ್ತೆ.
ಅದೇ ರೀತಿ ಕ್ರಿಯೇಟಿವ್ ಫೀಲ್ಡಲ್ಲಿ ಯಾರ್ಯಾರು ಇದ್ದೀರಾ, ಅದು ಸಿನಿಮಾ ರಂಗ ಇರಬಹುದು, ಆಗಲೇ ನಾನು ಮಾಧ್ಯಮ ಹೇಳಿದ್ದೀನಿ. ಸೊ ಹಾಗೆ ನಿಮಗೆ ಬರುವ ಐಡಿಯಾಗಳು ತುಂಬ ಚೆನ್ನಾಗಿರುತ್ತೆ, ಅಂದರೆ ಸೇಲೆಬಲ್ ಐಡಿಯಾಗಳು, ಅದಕ್ಕೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಸಿಗುತ್ತೆ. ಇನ್ನು 5ನೇ ಮನೆ ಹೂಡಿಕೆಯ ಸ್ಥಾನ. ಈ ಹಿಂದೆ ಗೊಂದಲದಲ್ಲಿ ಹೂಡಿಕೆಗಳನ್ನು ಮಾಡ್ತಿದ್ರಿ, ಶನಿ ಮಹಾತ್ಮರು ಶಾರ್ಟ್ಕಟ್ ಇಷ್ಟಪಡಲ್ಲ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಸೊ ಅದ್ರ ಕಡೆನೇ ಗಮನ ಕೊಟ್ಟಿದ್ರಿ. ಆದರೂ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಎಲ್ಲಿ ಹೂಡಿಕೆ ಮಾಡಿದ್ರೆ ಲಾಭ ಆಗುತ್ತೆ, ಈ ಥರದ್ದೆಲ್ಲ ಸ್ವಲ್ಪ ಗೊಂದಲ ಇತ್ತಲ್ಲ, ಈಗ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಸರಿಯಾದ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದು ಮುಂದಿನ ದಿನಗಳಲ್ಲಿ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಇನ್ನು 5ನೇ ಮನೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಈಗ ಇನ್ನೂ ಒಂದು ಕ್ಲಾರಿಟಿ ಸಿಕ್ತು. ನನ್ನ ಎಜುಕೇಷನ್ನ ಯಾವ ಹಂತಕ್ಕೆ ತಗೊಂಡು ಹೋಗಬೇಕು, ಸೊ ಎಷ್ಟು ಪಾಸಿಟಿವ್ ಆಗಿರಬೇಕು, ಈ ಥರದ್ದೆಲ್ಲ ತಲೆಗೆ ತುಂಬ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿದ್ದಂತಹ ಗೊಂದಲಗಳು ಕೂಡ ಕಡಿಮೆ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ಎನ್ನುವಂತಹ ಹೆಸರಿನಲ್ಲಿ ಸ್ವಲ್ಪ ಪರಸ್ಪರ ದೂರ ಆಗಿದ್ದೀರಿ, ಈಗ ಮತ್ತಷ್ಟು ಹತ್ತಿರ ಆಗುವಂತಹ ಸಮಯ. ಬಟ್ ನಿಮ್ಮ ಜವಾಬ್ದಾರಿಗಳನ್ನು ಬಿಟ್ಕೊಡಲ್ಲ, ಅದೇ ರೀತಿ ಪ್ರೀತಿಯನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುವಂತಹ ಸಮಯ. ಖಂಡಿತ ಆ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ 5ನೇ ಮನೆ. ಅದೇ ರೀತಿ ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ಡಿಲೇ ಆಗ್ತಾ ಇತ್ತು, ಅಥವಾ ಅಲ್ಲಿ ಶುಭ ಸುದ್ದಿಗಳು ಖಂಡಿತ ನಿಮಗೆ ಸಿಕ್ಕಿರಲಿಲ್ಲ, ಈಗ ಅದೆಲ್ಲ ಬದಲಾಗುತ್ತೆ. ಅಲ್ಲಿಯೂ ಕೂಡ ಒಂದಷ್ಟು ಶುಭ ಸುದ್ದಿಗಳು ಖಂಡಿತ ನಿಮಗೆ ಸಿಗುತ್ತೆ. ಇದಿಷ್ಟು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಗುರು ಪುಷ್ಯ ನಕ್ಷತ್ರಕ್ಕೆ ಬಂದು ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಇದನ್ನು ನೀವು ತುಂಬ ಚೆನ್ನಾಗಿ ಬಳಸ್ಕೋಬೇಕು. ಓಕೆ, ಈಗ ಧನುಸು ರಾಶಿ, ಧನುಸು ಲಗ್ನ. ನಿಮಗೆ 2 ಮತ್ತು 3ನೇ ಮನೆಯ ಅಧಿಪತಿ ಆಗಿರುವಂತಹ ಶನಿಯ ನಕ್ಷತ್ರದಲ್ಲಿ ಗುರು ಇದ್ದಾರೆ. ಅವರು ಅಷ್ಟಮ ಸ್ಥಾನದಲ್ಲಿದ್ದಾರೆ. ಅಲ್ಲಿಂದ ನಿಮ್ಮ 12ನೇ ಮನೆ, ನಿಮ್ಮ 2ನೇ ಮನೆ ಮತ್ತು ನಿಮ್ಮ 4ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಈಗ ಒಂದಷ್ಟು ಅನಿರೀಕ್ಷಿತ ಮೂಲಗಳಿಂದ ಹಣ ಗಳಿಕೆ ಅಂತೂ ತುಂಬ ಚೆನ್ನಾಗಿ ಆಗುತ್ತೆ. ಅದು ಪಿತ್ರಾರ್ಜಿತ ಆಸ್ತಿ ಸಿಗೋದಿರ್ಬೋದು, ಅಥವಾ ನೀವು ಈ ಹಿಂದೆ ಮಾಡಿದಂತಹ ಹೂಡಿಕೆಗಳು ಹಠಾತ್ತಾಗಿ ಲಾಭ ಗಳಿಸ್ಕೊಡೋದಿರ್ಬೋದು, ಅಥವಾ ಚೀಟಿ ವ್ಯವಹಾರ, PF, ಇನ್ಶೂರೆನ್ಸ್, ಈ ಥರದ ಹಣಗಳು ಮೆಚುರಿಟಿ ಪಡ್ಕೊಂಡು ನಿಮಗೆ ಖಂಡಿತ ಸಿಗಬಹುದು. ಈ ರೀತಿ ಅನಿರೀಕ್ಷಿತ ಮೂಲಗಳಿಂದ ಹಣ ಗಳಿಕೆ ಅಂತೂ ತುಂಬ ಚೆನ್ನಾಗಿ ಆಗುತ್ತೆ. ಅದೇ ರೀತಿ ಅಷ್ಟಮ ಅಂದರೆ ರಹಸ್ಯ, ರಿಸರ್ಚ್, ಈ ನಿಗೂಢ ಶಾಸ್ತ್ರ, ಯಾರ್ಯಾರು ಜ್ಯೋತಿಷ್ಯ ಕ್ಷೇತ್ರದಲ್ಲಿದ್ದೀರಾ, ಯಾರ್ಯಾರು ರಿಸರ್ಚ್ ಓರಿಯೆಂಟೆಡ್ ಜಾಬಲ್ಲಿದ್ದೀರಾ ಅಥವಾ ಸ್ಟಡಿಯಲ್ಲಿದ್ದೀರಾ, ನಿಮ್ಮೆಲ್ಲರಿಗೂ ಇದು ಅದ್ಭುತವಾದ ಸಮಯ. ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಾ, ಜ್ಞಾನವೂ ವೃದ್ಧಿ ಆಗುತ್ತೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಚೆನ್ನಾಗಿರುತ್ತೆ. ಒಂದಷ್ಟು ಅಡೆತಡೆ, ಈ 8ನೇ ಮನೆ ಅಂದ್ರೇ ಸ್ವಲ್ಪ ಅಡೆತಡೆ. ಸೊ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಅಡೆತಡೆಗಳು ಆಗುತ್ತೆ, ಆದರೆ ನಿಮ್ಮ ಮನಸ್ಸು ವಿಚಲಿತಗೊಳ್ಳಲ್ಲ, ಒಂದು ಪಾಸಿಟಿವ್ ಅಪ್ರೋಚಲ್ಲೇ ಇರುತ್ತೆ. ಈ ಅಷ್ಟಮ ಸ್ಥಾನದಲ್ಲಿ ಗುರು ಪುಷ್ಯ ನಕ್ಷತ್ರಕ್ಕೆ ಬಂದಿರೋದ್ರಿಂದ ಏನಕ್ಕೆ ಅಂದರೆ ನಿಮಗೆ ಮಕರ ರಾಶಿ 2ನೇ ಮನೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ. ನಿಮ್ಮ ಮಾತಿನಲ್ಲಿ ಒಂದು ಗಾಂಭೀರ್ಯ ಇರುತ್ತೆ, ನಿಮ್ಮ ಕುಟುಂಬದಲ್ಲಿ ನಿಮಗೊಂದು ವ್ಯಾಲ್ಯೂ ಸಿಗ್ತಾ ಇರುತ್ತೆ. ಅದರ ಜೊತೆಗೆ ನಿಮ್ಮ ಮನಿ ಫ್ಲೋನು ಕೂಡ ಕಟ್ಟಾಗಬಾರ್ದಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಆಗಬೇಕಲ್ಲ. ಸೊ ಹಾಗಾಗಿ ಅಡೆತಡೆಗಳ ನಡುವೆಯೂ ಹಲವಾರು ಕೆಲಸಗಳು ಕೈಗೂಡುತ್ತೆ, ಅದು ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದೇ ರೀತಿ ನಿಮ್ಮ 4ನೇ ಮನೆ ಏನು ಅರ್ಧಾಷ್ಟಮ ಶನಿ ನಡೀತಾ ಇದೆ, 4ನೇ ಮನೆಯಲ್ಲಿ ಶನಿ ಮಹಾತ್ಮರು ಕೂಡ ಇರೋದು, ಅಲ್ಲಿಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದು. ಒಂದಷ್ಟು ರಿಪೇರಿ ಕೆಲಸಗಳು ಖಂಡಿತ ಆಗುತ್ತೆ. ಅದು ವಾಹನವನ್ನು ಅಪ್ಗ್ರೇಡ್ ಮಾಡ್ಬೋದು, ಮನೆಯನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದು, ಬಾಡಿಗೆ ಮನೆಯಲ್ಲಿ ಇದ್ದವರು ಲೀಸ್ಗೆ ಹೋಗೋದು, ಅಥವಾ ಲೀಸಲ್ಲಿ ಇದ್ದವರು ಮನೆಯನ್ನೇ ಪರ್ಚೇಸ್ ಮಾಡೋದು, ಈ ಥರದ್ದೆಲ್ಲವೂ ಆಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಸೊ ಓವರಾಲ್ ಧನುಸು ರಾಶಿ, ಧನುಸು ಲಗ್ನದವರೆಗೂ ಕೂಡ ಈ ಅಷ್ಟಮದಲ್ಲಿ ಗುರು ಶನಿಯ ನಕ್ಷತ್ರಕ್ಕೆ ಬಂದಿರೋದ್ರಿಂದ ಅದ್ಭುತವಾಗಿ ಕೆಲಸ ಆಗುತ್ತೆ. ಅದೇ ರೀತಿ ಮುಖ್ಯವಾಗಿ 12ನೇ ಮನೆಗೆ ಏನು ಗುರುವಿನ ದೃಷ್ಟಿ ಬೀಳುತ್ತೆ. 12ನೇ ಮನೆ ಅಂದರೆ ದೂರದ ಸ್ಥಳ, ಶುಭ ವ್ಯಯ. ಸೊ ಹಾಗಾಗಿ ಗೋಲ್ಡ್ ಪರ್ಚೇಸ್, ಮನೆಯಲ್ಲಿ ಶುಭ ಕಾರ್ಯಗಳು, ಇದೆಲ್ಲವೂ ಆಗಬೇಕು. ಅದಕ್ಕಾಗಿ ಒಂದಷ್ಟು ಒಳ್ಳೆಯ ವ್ಯಯಗಳಾಗುತ್ತೆ. ಆ ವ್ಯಯಗಳನ್ನು ಖಂಡಿತ ನೀವು ಮಾಡಬೇಕು. ಏನೂ ಮಾಡಲಿಲ್ಲ ಅಂದರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ದೇವರುಗಳ ದರ್ಶನ ಮಾಡಿ, ಖರ್ಚುಗಳನ್ನು ಮಾಡಿ, ಇಲ್ಲ ಅಂದರೆ ಬೇರೆ ಥರದ ವ್ಯಯಗಳು ಖಂಡಿತ ನಿಮಗೆ ಕಾಯ್ತಾ ಇರುತ್ತೆ. 12ನೇ ಮನೆ ಅಂದರೆ ದೂರದ ಸ್ಥಳ, ವಿದೇಶ. ಯಾರ್ಯಾರು ಈ ವಿದೇಶಿ ಕಂಪನಿಗಳಿಗೆ ಲಿಂಕ್ ಆಗಿದ್ದೀರಾ, ಅಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ, ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಈಗ ನಿಮ್ಮ ಸಮಸ್ಯೆಗಳು ಬಗೆಹರಿಯುವಂತಹ ಸಮಯ. ಅಲ್ಲಿ ಶುಭ ಸುದ್ದಿಗಳು ಖಂಡಿತ ಇವೆ. ಇದಿಷ್ಟು ಧನುಸು ರಾಶಿ, ಧನುಸು ಲಗ್ನದವರಿಗೆ. ಈಗ ಮಕರ ರಾಶಿ, ಮಕರ ಲಗ್ನ. ನಿಮ್ಮ ಲಗ್ನಾಧಿಪತಿ ಶನಿಯ ನಕ್ಷತ್ರದಲ್ಲೇ ಗುರು ಸಂಚಾರ ಮಾಡ್ತಾ ಇರೋದು, ಆ್ಯಂಡ್ ಗುರುವಿನ ದೃಷ್ಟಿ ನಿಮ್ಮ ಲಗ್ನಕ್ಕೆ ಬೀಳ್ತಾ ಇರೋದು, ಇದೆಲ್ಲವೂ ತುಂಬ ಅದ್ಭುತವಾಗಿರುವಂತಹ ಸಮಯ. ಗುರು ನಿಮಗೆ 7ನೇ ಮನೆ
ಏನು ಸಾರ್ವಜನಿಕರ ಬೆಂಬಲ, ನಿಮ್ಮ ಸಂಗಾತಿ, ಪಾಲುದಾರಿಕೆಯ ವ್ಯವಹಾರ ಇದೆಲ್ಲ ತಿಳಿಸುವ ಮನೆಯಲ್ಲಿ ನಿಮ್ಮದೇ ರಾಶಿ ಮತ್ತು ಲಗ್ನದ ಅಧಿಪತಿಯಾಗಿರುವ ಶನಿಯ ನಕ್ಷತ್ರದಲ್ಲಿ ಗುರು ಇರೋದು ತುಂಬ ಅದ್ಭುತವಾಗಿ ಕೆಲಸ ಮಾಡಿಕೊಡುತ್ತೆ. ಹೊಸ ಹೊಸ ಒಪ್ಪಂದಗಳಿಗೆ ಮುಂದಾಗ್ತೀರಾ. ನಿಮ್ಮ ಪಾಲುದಾರಿಕೆಯ ವ್ಯವಹಾರದಲ್ಲಿ ಹೊಸಬರೊಬ್ಬರು ಬಂದು ಆ್ಯಡ್ ಆಗಿ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ತಾರೆ. ಸಂಗಾತಿಯ ನಡುವೆ ಇದ್ದಂತಹ ಮನಸ್ತಾಪಗಳೆಲ್ಲವೂ ದೂರ ಆಗುತ್ತೆ. ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಪರಸ್ಪರ ಹೊಂದಾಣಿಕೆಗಳನ್ನು ಮಾಡ್ಕೊಳ್ತೀರಾ. ನಿಮ್ಮ ಸಂಗಾತಿ ನಿಮ್ಮ ಕೆಲಸಕ್ಕೆ ಒಂದಷ್ಟು ಸಪೋರ್ಟ್ ಕೊಡ್ತಾರೆ. ಸೊ ಇದೆಲ್ಲವೂ ತುಂಬ ಚೆನ್ನಾಗಾಗುತ್ತೆ. ಸೊ ಅದೇ ರೀತಿ ಈ ಸಾರ್ವಜನಿಕ ಬೆಂಬಲ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ವರ್ಚಸ್ಸು ಜಾಸ್ತಿ ಆಗಲಿಕ್ಕೆ ಈ ಒಂದು ಗುರುವಿನ ಸಂಚಾರ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಸೊ ಓವರಾಲ್ ವ್ಯಾಪಾರ ಕ್ಷೇತ್ರದಲ್ಲಿರೋರಿಗೆ, ಪಾಲುದಾರಿಕೆಯ ಬಿಸ್ನೆಸ್ ಮಾಡ್ತಾ ಇರೋರಿಗೆ, ಗಂಡ ಹೆಂಡತಿ ಸಂಬಂಧದಲ್ಲಿ ಅತ್ಯಂತ ಪಾಸಿಟಿವ್ ವಿಚಾರಗಳು ಈ ಒಂದು ಕಾಲಘಟ್ಟದಲ್ಲಿ ಸಿಗುತ್ತೆ. ಹೊಸದಾಗಿ ಮದುವೆಗೆ ಟ್ರೈ ಮಾಡ್ತಾ ಇರೋರಿಗೆ ಅತ್ಯುತ್ತಮವಾದ ಪ್ರೊಫೈಲ್ಸ್ಗಳು ಹುಡ್ಕೊಂಡು ಬರುತ್ತೆ. ಸೊ ಆಯ್ಕೆಗಳು ತುಂಬ ಚೆನ್ನಾಗಿರುತ್ತೆ. ಅದರ ಬಗ್ಗೆ ಚರ್ಚೆಗಳು ತುಂಬ ಚೆನ್ನಾಗಾಗುತ್ತೆ. ಮದುವೆಯ ಕಾರ್ಯಕ್ರಮಗಳು ಕೂಡ ಈ ಒಂದು ಕಾಲಘಟ್ಟದಲ್ಲಿ ಅತ್ಯುತ್ತಮವಾಗಿ ನೆರವೇರುತ್ತೆ ಮಕರ ರಾಶಿ, ಮಕರ ಲಗ್ನದವರಿಗೆ. ಇನ್ನು ಅದೇ ರೀತಿ ನಿಮ್ಮ ಲಾಭಸ್ಥಾನಕ್ಕೆ ಅಂದರೆ ವೃಶ್ಚಿಕ ರಾಶಿಗೆ ಗುರುವಿನ ದೃಷ್ಟಿ ಬೀಳುತ್ತಲ್ಲ, ನಿಮ್ಮ ನೆಟ್ವರ್ಕ್ ಅದ್ಭುತವಾಗಿ ಇಂಪ್ರೂವ್ ಆಗುತ್ತೆ. ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಖಂಡಿತ ಇವಾಗ ಆಗತ್ತೆ. ಅದರ ಜೊತೆಗೆ ನಿಮ್ಮ ಹಿರಿಯ ಸಹೋದರರ ಬೆಂಬಲ, ನಿಮ್ಮ ಸ್ನೇಹಿತರಿಂದ ನಿಮಗೆ ಒಂದು ಸಹಕಾರ, ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಿಕ್ಕೆ ನೀವು ಹಾಕುವಂತಹ ಎಫರ್ಟ್ ಇದೆಲ್ಲವೂ ತುಂಬ ಚೆನ್ನಾಗಾಗತ್ತೆ. ಸೊ ಓವರಾಲ್ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದರ ಕಡೆ, ನಿಮ್ಮ ಒಂದು ನೆಟ್ವರ್ಕನ್ನು ಇಂಪ್ರೂವ್ ಮಾಡ್ಕೊಳ್ಳೋದರ ಕಡೆ ಹೆಚ್ಚು ಗಮನ ಕೊಡ್ತೀರಾ. ಅದರಿಂದ ಹೆಚ್ಚು ಲಾಭಗಳನ್ನು ಕೂಡ ಗಳಿಸ್ತೀರಾ. ಇನ್ನು ಅದೇ ರೀತಿ ನಿಮ್ಮ ಲಗ್ನಕ್ಕೆ ದೃಷ್ಟಿ ಕೊಟ್ಟಾಗ ನಿಮಗೆ ನಿಜವಾಗ್ಲೂ ಈಗ ಒಂದು ಸಂಪೂರ್ಣ ಕ್ಲಾರಿಟಿ ಸಿಗುತ್ತೆ. ನಾನು ಈ ಪಥದಲ್ಲೇ ಹೋಗಬೇಕು, ಇಲ್ಲಿ ಈ ರೀತಿ ಟ್ರೈ ಮಾಡಬೇಕು, ಸೊ ನಾನು ಪಾಸಿಟಿವ್ ಆಗಿರಬೇಕು, ಈ ರೀತಿ ಆಲೋಚನೆಗಳು ನಿಮ್ಮ ತಲೆಗೆ ಆವರಿಸಿ ಈಗ ನಿಮ್ಮಲ್ಲಿ ಒಂದು ಗಾಂಭೀರ್ಯತೆ ಹೆಚ್ಚಾಗುತ್ತೆ, ತೇಜಸ್ಸು ಬರುತ್ತೆ, ಬೇರೆಯವರು ನಿಮಗೆ ಗೌರವ ಕೊಡ್ತಾರೆ. ಆ ರೀತಿ ನೀವು ನಡ್ಕೊಳ್ತೀರಾ. ಸೊ ಅದೇ ರೀತಿ ನೀವು ನಡ್ಕೊಳ್ಬೇಕು, ಇಲ್ಲ ಬದಲಾಯಿಸ್ಕೊಳ್ಳಿ, ಹೇಗಾಗೂ ಇರಬೇಡಿ, ಆಯಿತಾ? ತುಂಬ ಶಿಸ್ತಿನಿಂದ ಇರಿ, ನಿಮಗೆ ಈಗ ಗೌರವ ಸಿಗುತ್ತೆ, ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮನ್ನು ನೀವು ಈಗ ಸಿದ್ಧಪಡಿಸ್ಕೊಳ್ಳಿ. ಇನ್ನು ಉಳಿದಂತೆ ಬೇರೆ ಬೇರೆ ಆ್ಯಂಗಲಲ್ಲಿ ಎಲ್ಲವೂ ಚೆನ್ನಾಗೇ ಆಗ್ತಾ ಇರುತ್ತೆ. ಇನ್ನು ನಿಮ್ಮ 3ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಸೊ 3ನೇ ಮನೆಯಲ್ಲಿ ಶನಿ ಮಹಾತ್ಮರಿದ್ದಾರೆ, ಪರಾಕ್ರಮ ಸ್ಥಾನ. ಈಗ ನಿಮ್ಮ ಧೈರ್ಯ ಅಂತೂ ಕಡಿಮೆ ಆಗಿಲ್ಲ, ಯಾವುದಕ್ಕೂ ಸರಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ, ಮುನ್ನುಗ್ಗಕ್ಕೆ ರೆಡಿಯಾಗಿದ್ದೀರಾ, ಶ್ರಮ ಕೊಡೋಕ್ಕೆ ರೆಡಿಯಾಗಿದ್ದೀರಾ. ಸೊ ಹಾಗಾಗಿ ಅದೆಲ್ಲವೂ ಕೈ ಹಿಡಿತದೆ. ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇದು ಒಳ್ಳೆಯ ಸಮಯ. ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇದು ಒಳ್ಳೆಯ ಸಮಯ, ನಿರ್ಧಾರ ತೆಗೆದುಕೊಳ್ಳಿ. ಆನ್ಲೈನ್, ಮೀಡಿಯಾ, ಮಾರ್ಕೆಟಿಂಗ್, ಸೇಲ್ಸ್, ಕಿರಿಯ ಸಹೋದರ, ನೆರೆಹೊರೆ ಇದೆಲ್ಲವೂ ತುಂಬ ಚೆನ್ನಾಗಿ ಆಗಿಬರುತ್ತೆ. ಸೊ ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸ್ತೀರಾ. ಕಿರಿಯ ಸಹೋದರನ ಸಪೋರ್ಟ್ ಸಿಗುತ್ತೆ. ಅಕ್ಕಪಕ್ಕದವರ ಜೊತೆ ಇದ್ದಂತಹ ಮನಸ್ತಾಪಗಳು ಕಡಿಮೆ ಆಗುತ್ತೆ. ಈ ಕೈ ಚಳಕದ ಜಾಬಲ್ಲಿರೋರಿಗೂ ಅದ್ಭುತವಾಗಿ ಇದು ಯಶಸ್ಸನ್ನು ತಂದುಕೊಡುತ್ತೆ. ವಿಶೇಷವಾದ ಸ್ಕಿಲ್ ಮತ್ತಷ್ಟು ಇಂಪ್ರೂವ್ ಆಗುತ್ತೆ. ಇದೆಲ್ಲವೂ ತುಂಬ ಚೆನ್ನಾಗಿದೆ ಮಕರ ರಾಶಿ, ಮಕರ ಲಗ್ನದವರಿಗೆ. ಇದನ್ನು ಅದ್ಭುತವಾಗಿ ಬಳಸ್ಕೊಳ್ಳಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈಗ ಕುಂಭರಾಶಿ, ಕುಂಭ ಲಗ್ನ. ನಿಮಗೆ 6ನೇ ಮನೆಯಲ್ಲಿ ಗುರು ಶನಿ ಮಹಾತ್ಮರ ನಕ್ಷತ್ರದಲ್ಲಿ ಸಂಚರಿಸ್ತಾ ಇರೋದು. ನಿಮ್ಮ ರಾಶಿ, ನಿಮ್ಮ ಲಗ್ನದ ಅಧಿಪತಿಯ ನಕ್ಷತ್ರದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದು. 6ನೇ ಮನೆ ಅಂದರೆ ರೋಗಸ್ಥಾನ, ಸಾಲ, ಸೇವಾ ವೃತ್ತಿ, ಶತ್ರು, ಈ ಎಲ್ಲ ವಿಚಾರಗಳು ಬರುತ್ತೆ. ಸೊ ಹಾಗಾಗಿ ಈ ಸಾಲದ ವಿಚಾರದಲ್ಲಿ ಈಗ ಶುಭ ಸುದ್ದಿಗಳು. ಒಂದು, ನಿಮಗೆ ಸಾಲಕ್ಕಾಗಿ ನೀವು ತುಂಬ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತ ಸಾಲ ಅಪ್ರೂವಲ್ ಆಗುತ್ತೆ. ಅದನ್ನು ಒಳ್ಳೇದಕ್ಕೆ ಬಳಸ್ಕೊಳ್ತೀರಾ ಈ ಟೈಮಲ್ಲಿ. ಅದೇ ರೀತಿ ಸಾಲ ತೀರಿಸಬೇಕು ಅಂತ ಮುಂದಾಗಿದ್ದರೆ ಒಂದಷ್ಟು ಹಣಗಳು ಹೊಂಚಿಸ್ಕೊಂಡು ಈ ಹಿಂದೆ ಮಾಡಿದಂತಹ ಸಾಲಗಳನ್ನೆಲ್ಲ ತೀರಿಸ್ಕೊಳ್ತೀರಾ ಈ ಒಂದು ಕಾಲಘಟ್ಟದಲ್ಲಿ. ಆರೋಗ್ಯದಲ್ಲಿ ಚೇತರಿಕೆಗಳು ಕಾಣುತ್ತೆ. ಶತ್ರುಗಳ ದಮನ ಆಗುತ್ತೆ. ಕಾಂಪಿಟೇಟರ್ಸ್ಗಳನ್ನು ಏನು ಹಿಂದಕ್ಕೆ ನೀವು ಮುಂದೆ ಸಾಗ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅದ್ಭುತವಾಗಿ ಫೇಸ್ ಮಾಡ್ತೀರಾ. ಈ ಹಿತಶತ್ರುಗಳ ಕಾಟ ಅಥವಾ ಗುಪ್ತ ಶತ್ರುಗಳ ಕಾಟ ಎಲ್ಲವೂ ಕಡಿಮೆ ಆಗುತ್ತೆ. ನಿಮ್ಮ ವಿರುದ್ಧ ಯಾರ್ಯಾರು ರಾಜಕೀಯ ಮಾಡ್ತಾ ಇದ್ದರೂ ಅವರೇ ಸೋಲ್ತಾರೆ, ನೀವು ಗೆಲ್ತೀರಾ. ಸೊ ಈ ಥರದ್ದೆಲ್ಲ 6ನೇ ಮನೆಯ ಇಂಪ್ಯಾಕ್ಟಿಂದ ತುಂಬ ಚೆನ್ನಾಗಾಗುತ್ತೆ. ಅದೇ ರೀತಿ ಈ ಸೇವಾ ವೃತ್ತಿಯಲ್ಲಿರೋರಿಗೆ ಇದು ಅದ್ಭುತವಾಗಿ ಯಶಸ್ಸನ್ನು ಗಳಿಸುವಂತಹ ಸಮಯ. ಅದು ಡಾಕ್ಟರ್ಸ್ ಇರಲಿ, ಲಾಯರ್ಸ್ ಇರಲಿ, ಜ್ಯೋತಿಷಿಗಳಿರಲಿ, ಇವರೆಲ್ಲರೂ ಅದ್ಭುತವಾಗಿ ಕೆಲಸ ಮಾಡ್ತಾರೆ, ಪ್ರಾಯೋಗಿಕವಾಗಿ ಹೆಚ್ಚು ಬಳಸ್ಕೊಳ್ತಾರೆ. ಇದರಿಂದ ಅವರ ಏನು ಒಂದು ಪ್ರೊಫೈಲ್ ಅದ್ಭುತವಾಗಿ ಇಂಪ್ರೂವ್ ಆಗುತ್ತೆ.
ಇನ್ನು ಅದೇ ರೀತಿ 6ನೇ ಮನೆ ಅಂದರೆ ನಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂತಹ ಎಂಪ್ಲಾಯೀಸ್. ಸೊ ಅವರು ಕೂಡ ನಿಮಗೆ ಅದ್ಭುತವಾಗಿ ಕೆಲಸ ಮಾಡಿಕೊಡ್ತಾರೆ. ನೀವು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆಗ ಶನಿ ಮಹಾತ್ಮರು ಇನ್ನೂ ಬಲಗೊಳ್ತಾರೆ. ಇದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ವರ್ಚಸ್ಸು ಇದೆಲ್ಲವೂ ಜಾಸ್ತಿ ಆಗುತ್ತೆ. ಓವರಾಲ್ ನೆಮ್ಮದಿಯ ಜೀವನಕ್ಕೆ ಈ ಒಂದು ನಕ್ಷತ್ರದ ಬದಲಾವಣೆ ಒಂದು ಸುಗಮ ಹಾದಿಯನ್ನು ಮಾಡಿಕೊಡುತ್ತೆ. ಓಕೆ, ಈಗ ಗುರುವಿನ ದೃಷ್ಟಿ ನಿಮ್ಮ ಕರ್ಮಸ್ಥಾನಕ್ಕೆ ಬೀಳುತ್ತೆ. ಸೊ ಈಗ ನಿಮ್ಮ ಏನು ವೃತ್ತಿ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ, ಅಧಿಕಾರದ ವಿಚಾರ ಇದೆಲ್ಲವೂ ಚೆನ್ನಾಗಾಗುವಂತಹ ಸಮಯ. ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗುತ್ತೆ. ನಿಮ್ಮ ಏನು ಮೇಲಧಿಕಾರಿಗಳು ನಿಮಗೆ ಪ್ರಶಂಸೆಯನ್ನು ಕೊಡ್ತಾರೆ, ನಿಮ್ಮ ಮಾತಿಗೆ ಗೌರವವನ್ನು ಕೊಡ್ತಾರೆ. ಹೊಸದಾಗಿ ಕೆಲಸ ಹುಡ್ಕೋರಿಗೆ ಕೆಲಸ ಸಿಗುತ್ತೆ. ಜಾಬ್ ಚೇಂಜ್ ಮಾಡಬೇಕು ಅಂತಿದ್ರೆ ಜಾಬ್ ಚೇಂಜ್ ಮಾಡ್ಬೋದು, ಅಥವಾ ಸಂಬಳ ಜಾಸ್ತಿ ಆಗುತ್ತೆ. ಅಧಿಕಾರಿಗಳಿಗೆ ಹೊಸ ಪವರ್ ಸಿಗುವಂತಹ ಸಮಯ. ಇದೆಲ್ಲ 10ನೇ ಮನೆಯ ಇಂಪ್ಯಾಕ್ಟಿಂದ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಅದೇ ರೀತಿ ನಿಮ್ಮ 12ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. 12ನೇ ಮನೆ ಅಂದರೆ ದೂರದ ಸ್ಥಳ. ಸೊ ಹಾಗಾಗಿ ವಿದೇಶಿ ಸಂಪರ್ಕ ಯಾರ್ಯಾರು ಇಟ್ಕೊಂಡಿದ್ದೀರಾ, ಅದು ಕೆಲಸದ ನಿಮಿತ್ತ, ವ್ಯಾಪಾರದ ನಿಮಿತ್ತ ನಿಮಗೆ ಅದ್ಭುತವಾಗಿ ಈಗ ಕೆಲಸ ಆಗುತ್ತೆ. ಇನ್ನು 12ನೇ ಮನೆ ವ್ಯಯ. ಗುರು ಪುಷ್ಯ ನಕ್ಷತ್ರಕ್ಕೆ ಬಂದು ಇಲ್ಲಿಗೆ ದೃಷ್ಟಿ ಕೊಡ್ತಾ ಇದ್ದಾರೆ ಅಂದರೆ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು. ಓಕೆ, ಸೊ ಅದು ಶುಭ ವ್ಯಯ ಆಗಿ ಕನ್ವರ್ಟ್ ಆಗಬೇಕು. ಒಳ್ಳೆಯದಕ್ಕೆ ವ್ಯಯವನ್ನು ಮಾಡಿ, ಇಲ್ಲಾಂದರೆ ಬೇಡದ ಆಸ್ಪತ್ರೆಯ ಖರ್ಚುಗಳು, ಬೇಡದ ಖರ್ಚುಗಳು ಎದುರಾಗಬಹುದು. ಏನೂ ಮಾಡಲಿಕ್ಕಾಗಲಿಲ್ಲ ಅಂದರೆ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ, ಅಥವಾ ದೂರದ ಏನು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಸೊ ಆ ಥರದ ಖರ್ಚುಗಳನ್ನು ತೋರಿಸ್ಕೊಳ್ಳಿ. ಬೇಡವಾದ ಖರ್ಚುಗಳು ಕಡಿಮೆ ಆಗುತ್ತೆ. ಸೊ ಓವರಾಲ್ 12ನೇ ಮನೆ ಇಂಪ್ಯಾಕ್ಟ್ ಕೂಡ ತುಂಬ ಪಾಸಿಟಿವ್ ಆಗಿ ಕೆಲಸ ಮಾಡಿಕೊಡುತ್ತೆ ಈ ಒಂದು ಕಾಲಘಟ್ಟದಲ್ಲಿ. ಅದೇ ರೀತಿ ನಿಮ್ಮ 2ನೇ ಮನೆ, ಅಲ್ಲಿಗೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. 2ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿ, ರಾಶಿಯಾಧಿಪತಿ ಶನಿ ಮಹಾತ್ಮರಿದ್ದಾರೆ. ಸೊ ಈಗ ಮಾತಿನಲ್ಲಿ ಮತ್ತಷ್ಟು ಗಾಂಭೀರ್ಯತೆ ಹೆಚ್ಚಾಗುತ್ತೆ. ಈ ಸಾಡೇ ಸಾತಿನ ಸಂದರ್ಭದಲ್ಲೂ ಮನಿ ಫ್ಲೋ ಕಟ್ಟಾಗಲ್ಲ. ಯಾವುದಾದ್ರೂ ಒಂದು ಮೂಲದಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಒಂದಷ್ಟು ಹಣ ಬರುತ್ತೆ. ನೋಡಿ, ಈ ಹಣ ಬರುತ್ತೆ ಅಂದರೆ ಈಗ ಮಾರ್ಕೆಟಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಅವ್ರದ್ದೇ ಆದಂತಹ ಒಂದಷ್ಟು ಹಣ ಸಿಗುತ್ತೆ. ಯಾರೋ ಬಂದು 100 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೋದು. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ ಹೊಸ ಡೀಲ್ ಸಿಗ್ಬೋದು. ಸೊ ಓವರಾಲ್ ನಿಧಾನವಾಗಿದ್ದಂತಹ ಪ್ರೋಸೆಸ್ ಈಗ ಸ್ವಲ್ಪ ಫಾಸ್ಟ್ ಆಗುತ್ತೆ. ನೀವು ಏನೇನು ಮಾಡ್ತಾ ಇದ್ದೀರಾ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಲಾಭಗಳು ಖಂಡಿತ ಸಿಗುತ್ತೆ. ಇದನ್ನು ಹಂಗೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಓವರಾಲ್ ಕುಟುಂಬದಲ್ಲೂ ಒಂದು ನೆಮ್ಮದಿಯ ವಾತಾವರಣ, ನಿಮ್ಮ ಮಾತಿನಲ್ಲೂ ಒಂದು ಗಾಂಭೀರ್ಯತೆ, ಇದೆಲ್ಲವೂ ತುಂಬ ಚೆನ್ನಾಗಿ ಆಗುವಂತಹ ಸಂದರ್ಭ. ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಕುಂಭರಾಶಿ, ಕುಂಭ ಲಗ್ನದವರಿಗೆ ಗುರು ನಕ್ಷತ್ರ ಬದಲಾಯಿಸಿರೋದು ಒಳ್ಳೆಯ ಯೋಗ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಇನ್ನು ಮೀನರಾಶಿ, ಮೀನ ಲಗ್ನ, ನಿಮಗೆ 5ನೇ ಮನೆಯಲ್ಲಿ ಗುರು ಪುಷ್ಯ ನಕ್ಷತ್ರಕ್ಕೆ ಬಂದಿದ್ದಾರೆ. ಶನಿ ಮಹಾತ್ಮರು ನಿಮಗೆ 11 ಮತ್ತು 12ನೇ ಮನೆಯ ಅಧಿಪತಿ. ಸೊ ಹಾಗಾಗಿ 5ನೇ ಮನೆ ಕ್ರಿಯೇಟಿವ್ ಸ್ಥಾನ. ನಿಮಗೆ ತಲೆಗೆ ಅದ್ಭುತವಾದ ಕ್ರಿಯೇಟಿವ್ ಐಡಿಯಾಗಳು ಬರ್ತಾ ಇದೆ. ಇನ್ನೂ ತುಂಬ ಕ್ರಿಯೇಟಿವ್ ಆಗಿ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದೀರಾ. ಅದು ಸಿನಿಮಾ ಕ್ಷೇತ್ರದವರಿರಲಿ, ಸಾಹಿತ್ಯ ಕ್ಷೇತ್ರದಲ್ಲಿರಲಿ, ಬೇರೆ ಯಾವುದೇ ಕ್ಷೇತ್ರದಲ್ಲಿದ್ದರೂ ಈಗ ನೀವೊಂದು ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಾ. ಆ ಡಿಫ್ರೆಂಟ್ ಅಪ್ರೋಚ್ ಇತರರ ಗಮನ ಸೆಳೆಯುತ್ತೆ. ನಿಮ್ಮ ಪ್ರೊಫೈಲ್ ಇಂಪ್ರೂವ್ ಆಗುತ್ತೆ. ಓಕೆ, ಈ 5ನೇ ಮನೆ ಈ ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಇದ್ದಂತಹ ಗೊಂದಲಗಳನ್ನು ಕಡಿಮೆ ಮಾಡುತ್ತೆ. ಅಲ್ಲಿದ್ದಂತಹ ಸಮಸ್ಯೆಗಳಿಗೆ ಈಗ ಒಂದೊಂದಾಗೆ ಒಂದಷ್ಟು ಪರಿಹಾರಗಳು ಸಿಗುವಂತಹ ಸಮಯ. ತಾನಾಗೆ ಒಂದಷ್ಟು ಕೆಲಸಗಳಾಗುತ್ತೆ. ಹೂಡಿಕೆ ವಿಚಾರದಲ್ಲಿದ್ದಂತಹ ಗೊಂದಲಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ತೀರಾ. ಪ್ರೀತಿ ಪ್ರೇಮದ ವಿಚಾರಗಳಲ್ಲಿದ್ದಂತಹ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ತೀರಾ. ಸಂತಾನದಲ್ಲಿದ್ದಂತಹ ಈ ಅಡೆತಡೆಗಳು ಕೂಡ ಕಡಿಮೆ ಆಗುತ್ತೆ. ಓವರಾಲ್ 5ನೇ ಮನೆಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಭಾಗ್ಯಸ್ಥಾನಕ್ಕೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ಸೊ ದೂರದ ಪ್ರಯಾಣಗಳು, ಸರ್ಕಾರದ ವಿಚಾರಗಳಿಂದ ಲಾಭಗಳು, ತಂದೆಯಿಂದ ನೆರವು, ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡೋದು, ವರ್ಗಾವಣೆ, ಬಡ್ತಿ, ಈ ಥರದ ವಿಚಾರಗಳಲ್ಲೂ ಗುಡ್ ನ್ಯೂಸ್ ಖಂಡಿತ ಇದೆ. ಇನ್ನು ಅದೇ ರೀತಿ ನಿಮ್ಮ 11ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ಸೊ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೆ, ಮಾಡುವ ಕೆಲಸಗಳಲ್ಲಿ ಲಾಭಗಳನ್ನು ಗಳಿಸಲಿಕ್ಕೆ, ನಿಮ್ಮ ನೆಟ್ವರ್ಕನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಸ್ನೇಹ ಬಳಗದಲ್ಲಿ ನಿಮ್ಮ ಒಂದು ಇನ್ನು ಘನತೆ ಹೆಚ್ಚಾಗಲಿಕ್ಕೆ ಈ 11ನೇ ಮನೆಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಈಗ ಮುಕ್ತವಾಗಿ ಚರ್ಚೆ ಮಾಡಬೇಕು, ಹೊರಗಡೆ ಹೋಗಬೇಕು, ನಿಮ್ಮ ನೆಟ್ವರ್ಕನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು, ನಿಮ್ಮ ಇಷ್ಟಾರ್ಥಗಳ ಕಡೆ ಹೆಚ್ಚು ಗಮನ ಕೊಡಬೇಕು, ಪ್ರಾಯೋಗಿಕವಾಗಿ ನಿಮ್ಮನ್ನು ಬಳಸ್ಕೊಳ್ಬೇಕು. ಈ ಮನೆಗಳು ಆಕ್ಟಿವೇಟ್ ಆಗಿ
ಅಲ್ಲಿ ನಿಮಗೆ ಸಿಗಬೇಕಾದ ಲಾಭ, ಗೌರವ ಎಲ್ಲವೂ ಖಂಡಿತ ಸಿಗುತ್ತೆ. ಅದರ ಜೊತೆಗೆ ನಿಮ್ಮ ಲಗ್ನಕ್ಕೆ ದೃಷ್ಟಿಯನ್ನು ಕೊಡ್ತಾ ಇರೋದ್ರಿಂದ ಸೋಮಾರಿತನವನ್ನು ಕಡಿಮೆ ಮಾಡ್ಕೊಳ್ತೀರಾ, ಮತ್ತಷ್ಟು ಆಕ್ಟಿವ್ ಆಗ್ತೀರಾ, ಒಂದು ಕ್ಲಾರಿಟಿಗೆ ಬರ್ತೀರಾ, ಕೆಲಸಗಳ ಕಡೆ ಗಮನ ಕೊಡ್ತೀರಾ, ವರ್ಚಸ್ಸು ತುಂಬ ಹೆಚ್ಚುತ್ತೆ. ಇದೆಲ್ಲದರಿಂದ ಈಗ ಈ ಒಂದು ಕಾಲಘಟ್ಟದಲ್ಲಿ ಈ ದಿನಗಳನ್ನು ಅದ್ಭುತವಾಗಿ ಬಳಸ್ಕೊಂಡು ನಿಮ್ಮ ವೃತ್ತಿ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ, ಸಂಬಂಧ, ವಿದ್ಯೆ ಎಲ್ಲವನ್ನ ಅದ್ಭುತವಾಗಿ ಮಾಡ್ಕೊಳ್ತೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗುರು ಪುಷ್ಯ ನಕ್ಷತ್ರಕ್ಕೆ ಬಂದು ಈಗ ನಿಮ್ಮನ್ನೆಲ್ಲರನ್ನು ಪ್ರಾಯೋಗಿಕವಾಗಿ ಇರಿ, ಅದರ ಕಡೆ ಹೆಚ್ಚು ಗಮನ ಕೊಡಿ, ಕೆಲಸ ಮಾಡಿ, ಆಕ್ಟಿವ್ ಆಗಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ಮಾಡಿಬಿಟ್ರೆ ಈಗೇನು ನಮಗೆ ಮಾಡೋದಕ್ಕೆ ಏನು ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ವಲ್ಲ, ಈಗ ಖಂಡಿತ ಸಿಗುತ್ತೆ. ನಾವು ಪ್ರಯತ್ನ ಹೆಚ್ಚು ಮಾಡಬೇಕಷ್ಟೇ. ಸೊ ಇದಿಷ್ಟು ಈ ಗುರು ಪುಷ್ಯ ನಕ್ಷತ್ರಕ್ಕೆ ಬಂದು ನಮಗೆ ಕೊಡ್ತಾ ಇರುವಂತಹ ಫಲಗಳು. ಇದಾದ ಮೇಲೆ ಗುರು ಆಶ್ಲೇಷ ನಕ್ಷತ್ರಕ್ಕೆ ಬರ್ತಾರೆ ಆಗಸ್ಟ್ 18ನೇ ತಾರೀಕು. ಅಲ್ಲಿಂದ ವಿಚಾರಗಳು ಬದಲಾಗುತ್ತೆ. ಆ ವಿಡಿಯೋವನ್ನು ಕೂಡ ಮತ್ತೆ ಮಾಡೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.